ಮುನ್ಸಿಪಾಲ್ಟಿ ಯಾವ ಮ್ಯಾಟ್ರ್ ಮುನ್ಸಿಪಾಲ್ಟಿ ಅಂದರೆ ಶ್ರೀ ಸಾಯಿ ಕನ್ಸ್ಟ್ರಕ್ಷನ್ ಬೋರ್ವೆಲ್ ಕನ್ಸ್ಟ್ರಕ್ಷನ್ ರಿಪೇರ್ ಮಾಡೋದು ಬೋರ್ವೆಲ್ ಕನ್ಸ್ಟ್ರಕ್ಷನು. ಇದರಲ್ಲಿ ವಿನೋದ್ ಅವರೇ ಪ್ರಿಪರೇಟರ್ಗೆ MD ಎರಡು FD ತಗೊಂಡಿದ್ದಾರೆ. ಎರಡು ಅವರು ಒಂದು 50 ಲಕ್ಷ ಒಂದು, ಇನ್ನೊಂದು 50 ಲಕ್ಷ ಒಂದು. 50 ಲಕ್ಷದಲ್ಲಿ ಏನು ಮಾಡ್ತಾರೆ, ಒಂದು 50 ಲಕ್ಷ 2023 1,23,241 ರೂಪೀಸ್ ಕಟ್ತಾರೆ. ಇದು ಅದೇ ಥರ ಇನ್ನೊಂದು FD 50 ಲ್ಯಾಕ್ಸ್ 1 crore ಅದು. ಅದೇ ಥರ ಸೇಮ್ ಅಮೌಂಟು ಸೇಮ್ ಡೇಟ್ಗೆ ಇದು ಮಾಡ್ತಾರೆ ಅವರು. 2024 ಮಾತ್ರ ಇವರು ಹಂಗೆ ಕಂಟಿನ್ಯೂ ಆಗುತ್ತೆ. ಇದು 26 ಎಂಡಿಂಗ್ ಬರ್ತದೆ. ನಮ್ದು ಏನು ಒಂದೇ ಒಂದು ಕ್ವಶ್ಚಿನು AWಗೆ ಮುನ್ಸಿಪಾಲಿಟಿ ಕಮಿಷನರ್ಗೆ ಒಂದು ಕನ್ಸ್ಟ್ರಕ್ಷನ್ ಕನ್ಸ್ಟ್ರಕ್ಷನು ಇವರು ಬೋರ್ವೆಲ್ ರಿಪೇರ್ ಮಾಡ್ತಾರಲ್ಲ, ಇವರು ಮಂತ್ಲಿ ಎವ್ರಿ ಮಂತ್ 2023 ಸ್ಟಿಲ್ ಆನ್ ಡೇಟ್ ಇವ್ರಿಗೆ ಎವ್ರಿ ಮಂತ್ 8 lakhs 7.5 lakhs ಮೇಲೆ ಅವ್ರಿಗೆ ಎವ್ರಿ ಮಂತ್ ಕೊಡ್ತಾ ಇದ್ದಾರೆ. ಯಾವ ಬೇಸ್ ಮೇಲೆ ಕೊಡ್ತಾರೆ, ಇದು ಲೋಕಾಯುಕ್ತಕ್ಕೆ ನಾವು ಲೆಟ್ರ್ ಹಾಕ್ತೀವಿ A to Z ನಮ್ಮ ಹತ್ರ. ಏನಕ್ಕೆ ಲೋಕಾಯುಕ್ತ ಕೊಡಬೇಕಂದ್ರೆ ಇದು ಇವ್ರಿಗೆ 2023 ಆ ಡೇಟಿಂದ 2023 ಈ ಡೇಟ್ ಸ್ಟಿಲ್ ಆನ್ ಡೇಟ್ ಮಾತ್ರ ಏನು ಮಾಡ್ತಾರೆ ಇವರು ಬೋರ್ವೆಲ್ ಇಡೀ 35 ವಾರ್ಡ್ಗೆ ರಿಪೇರಿ ಮಾಡ್ತಾರೆ. ಯಾವುದೋ ಬೋರ್ ರಿಪೇರ್ ಆಗಿಬಿಟ್ರೆ ಮೋಟರ್ ರಿಪೇರು, ಪೈಪು, ಈ ಪೈಪ್ಗಳು ಎಲ್ಲಿ ಹೋಗುತ್ತೆ, ಮೋಟ್ರ್ ಎಲ್ಲಿ ಹೋಗುತ್ತೆ, A to Z 23 ಇಂದ 26 ಎಂಡಿಂಗ್ 25 ಎಂಡಿಂಗ್ ಆಗ್ತಾ ಇದೆ. ನೆಕ್ಸ್ಟ್ ನೆಕ್ಸ್ಟ್ ತಿಂಗಳಲ್ಲಿ 26 ಬರುತ್ತೆ. ಒಬ್ಬರಿಗೆ ರೊಟೇಷನ್ ಆಗ್ತಾ ಇದೆ ಕಾಂಟ್ರಾಕ್ಟ್ ಇದು ಕನ್ಸ್ಟ್ರಕ್ಷನ್. ಇವ್ರಿಗೆ ಅಂದ್ರೆ 23 ಹೋಗಿದ್ರೆ 24 ಹೋಗಿದ್ರೆ 25 ಹೋಗಿದ್ರೆ 26 ಇವರೇ ಹೋಗ್ಬಿಟ್ಟು DC ಸಾರ್ ಹತ್ರ ಹೋಗ್ಬಿಟ್ಟು ರೆಫರ್ ಮಾಡಿಕೊಂಡು ಸೈನ್ ದಾಖಲೆ ತಗೊಂಡು ಬರೋದು. ಇಷ್ಟು ದಿನಕ್ಕೆ 35 ವಾರ್ಡ್ಗೆ ಏನಾಯ್ತು ಇವ್ರಿಗೆ, 35 ವಾರ್ಡಲ್ಲಿ ಎಷ್ಟು ಜಾಗದಲ್ಲಿ ರಿಪೇರ್ ಮಾಡಿದ್ದಾರೆ, ಎಷ್ಟು ಜಾಗದಲ್ಲಿ ಬೋರ್ ರಿಪೇರ್ ಆಯಿತು, ಪೈಪ್ಗಳಲ್ಲಿ ಹೋಯ್ತು, ವೈರ್ಗಳಲ್ಲಿ ಹೋಯ್ತು. 35 ವಾರ್ಡಲ್ಲಿ ಒಂದೊಂದು ವಾರ್ಡಿಗೆ ಎಷ್ಟು ಸಲ ರಿಪೇರ್ ಮಾಡಿದ್ದಾರೆ. ಇವ್ರಿಗೆ ಎವ್ರಿ ತಿಂಗಳು 8 lakhs ಹೋಗುತ್ತೆ. ಇನ್ನೊಂದು 8 lakhs ಅಲ್ಲಿ AW ಏನು ಅಂಡರ್ಸ್ಟ್ಯಾಂಡಿಂಗ್ ಇದ್ದಾರ ಗೊತ್ತಿಲ್ಲ, ನಮಗೆ ಕಮಿಷನರ್ ಅಂಡರ್ಸ್ಟ್ಯಾಂಡಿಂಗ್ ಇದೆ. ಏನು ಮೋಸ್ಟ್ಲಿ ಇರ್ತಾರೆ, ಯಾಕಂದ್ರೆ ಇವರು ಎವ್ರಿ ಇಯರ್ ಅಲ್ಲಿ ಆಫೀಸ್ ಸ್ಟಾಫ್ ಇದ್ದಾರೆ ನೋಡಿ, ಜಯರಾಮನು, ಕೃಷ್ಣಮೂರ್ತಿ, ಚಂದ್ರಪ್ಪ, ಅದರ್ ಪರ್ಸನ್ ಲಾಸ್ಟ್ ಟೈಮ್ ಶಶಿಗಳು, ಇವರೆಲ್ಲ ಒಂದು ಟೂರ್ ಕರ್ಕೊಂಡು ಹೋಗ್ತಾರೆ. ಇವರು ಎಲ್ಲಿ ತಿರುಪತಿ ಔಟ್ ಆಫ್ ಪ್ಲೇಸ್ ಎಷ್ಟು ದೇವಸ್ಥಾನ ಅದ ಅಷ್ಟು ದೇವಸ್ಥಾನಕ್ಕೆ ಓನ್ ಅಮೌಂಟ್ ಅಲ್ಲಿ ಇವ್ರು ಖರ್ಚೆ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾರೆ. ಅಂದ್ರೆ ಯಾವ ತರ ಮುನ್ಸಿಪಾಲಿಟಿ ರನ್ ಮಾಡೋದು ಇವರು, ಯಾವ ತರ ಇವ್ರು ಕಾಂಟ್ರಾಕ್ಟ್ ಕೊಡ್ತಾ ಇದಾರೆ. DC ಸಾರ್ ನಿಮ್ ಗಮನಕ್ಕೆ ನಾವು ಪದೇ DC ಸಾರ್ಗೆ ಮನವಿ ಮಾಡ್ತಾ ಇದೀವಿ. ಇದು ಬಂದು ನಾನು ಲೋಕಾಯುಕ್ತಕ್ಕೆ 101% ಕೊಡ್ತಾ ಇದೀನಿ. 7 ದಾಖಲಾತಿದೆ. ಈ ದಾಖಲಾತಿ ನೋಡಿ, ಪಿನ್ ಟು ಪಿನ್ ಇದೆ ಪೇಜ್ ಅವ್ರದ್ದು. ಶಾರ್ಟ್ಲಿ ಲೋಕಾಯುಕ್ತಕ್ಕೆ ಹೊಸ ವರ್ಷದಲ್ಲಿ ಲೋಕಾಯುಕ್ತಕ್ಕೆ ಸಬ್ಮಿಟ್ ಮಾಡ್ತೀವಿ. ಏನಕ್ಕೆ ಸಬ್ಮಿಟ್ ಮಾಡ್ತೀವಿ, ಇಲ್ಲಿ ಶ್ರೀ ಕನ್ಸ್ಟ್ರಕ್ಷನ್ ಇವ್ರ ಕಡೆಯಿಂದ ಮಿಸ್ಯೂಸ್ ಆಗ್ತಾ ಇದ್ದಾರೆ. 35 ವಾರ್ಡಲ್ಲಿ ಬೋರ್ವೆಲ್ ರಿಪೇರ್ ಮಾಡುವುದು ಓಕೆ, ಸಂತೋಷ ನಮಗೆ. ವಾರ್ಡಲ್ಲಿ ರಿಪೇರ್ ಎಷ್ಟು ವಾರ್ಡಲ್ಲಿ ಎಷ್ಟೆಷ್ಟು ಮಾಡಿದ್ದಾರೆ ನಮ್ಮ ಲೆಕ್ಕ ಬೇಕು. ಫಸ್ಟ್ ವಾರ್ಡ್ ಎಷ್ಟು ರಿಪೇರ್ ಆಗಿದೆ, ಸೆಕೆಂಡ್ ವಾರ್ಡ್ ಎಷ್ಟು ರಿಪೇರ್ ಆಗಿದೆ, ಅದೇ ಥರ ಅಪ್ ಟು 35 ವಾರ್ಡಲ್ಲಿ ಎಷ್ಟು ರಿಪೇರ್ ಆಯಿತು, ಎಷ್ಟು ಇವರು ಅಲ್ಲಿ ಮೆಟೀರಿಯಲ್ಸ್ ತಗೊಂಡೋಗ್ಬಿಟ್ಟು ಮುನ್ಸಿಪಾಲಿಟಿ ಕಡೆಯಿಂದ ರೀಟೆಂಡರ್ ಬಿಟ್ಟಿದ್ದಾರೆ. ಇದೆಲ್ಲ ಎಲ್ಲಿ ಹೋಯ್ತಂದ್ರೆ ಏನಿಲ್ಲ, ಬರೀ ಕಮಿಷನರ್ಗಳು ಬರೀ AW ಲಿಂಕ್ ಇಟ್ಕೊಂಡು ಇವರು ಎವ್ರಿ ತಿಂಗಳು 8 ಲಕ್ಷ ಬಿಲ್ ಬರುತ್ತೆ. ಆರಾಮಿದ್ದಾರೆ. ಕೇಳಿದ್ರೆ ನಾ ಇವ್ರಿಗೆ ಕೊಟ್ಟಿದ್ದೀನಿ ಅವ್ರಿಗೆ ಕೊಟ್ಟಿದ್ದೀನಿ ಹೇಳ್ತಾರೆ. ನಿಜಾಂಶ ಅದು ತನಿಖೆ ಮಾಡಲೇಬೇಕು, ಮಾಡಲೇಬೇಕು. ನಮ್ಮ ಮುಖಾಂತರ ಲೋಕಾಯುಕ್ತಕ್ಕೆ ಇಲ್ಲಿಂದ ಕೊಟ್ಬಿಟ್ಟು ಈ ತನಿಖೆ ಮಾಡಬೇಕು. ಲೋಕಾಯುಕ್ತ ನಾವು ಕರ್ಕೊಂಡು ಬರ್ತೀವಿ. ಇದು ಶಾರ್ಟ್ಲಿ ಆಗುತ್ತೆ. ಜೈ ಹಿಂದ್, ಜೈ ಕರ್ನಾಟಕ. தரம் என்றும் நிரந்தரம், தரம் என்றும் நிரந்தரம், தரம் என்றும் நிரந்தரம். வாங்க.